ಚಿತ್ರ 1 ಐರಾ ಸಸ್ಪೆನ್ಸ್ ಥ್ರಿಲ್ಲರ್. ಐರಾ ಹರಿಕೃಷ್ಣ ಅನ್ನೋ ನವ ಪ್ರತಿಭೆ ನಿರ್ದೇಶನವಿರೋ ಚಿತ್ರ. ನೈಜ ಘಟನೆಗಳನ್ನಾಧರಿಸಿ ಮಾಡ್ತಾ ಇರೋ ಸಸ್ಪೆನ್ಸ್ ಥ್ರಿಲ್ಲರ್. ವಸಿಷ್ಠ, ರಾಜವರ್ಧನ್, ಅತುಲ್ ಕುಲಕರ್ಣಿ ಮತ್ತು ಕೃಷಿ ತಪಂಡ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಈಗಾಗಲೇ ಈ ಸಿನಿಮಾ ಶೂಟಿಂಗ್ ಕೊನೆಯ ಹಂತದಲ್ಲಿದ್ದು ಸದ್ಯದಲ್ಲೇ ಪ್ರೇಕ್ಷಕರೆದುರಿಗೆ ಬರುವ ಸನ್ನಾಹದಲ್ಲಿದೆ. ಹರ್ಷ ಸರ್ ಮತ್ತು ಸಂಜೀವ್ ಎಸ್ ಕಾಶಿ ಸರ್ ಇರ್ಬೋದು, ಇವತ್ತು ತನಕ ನಮಗೆ ನಮ್ಮ ಸೆಟ್ಟಲ್ಲಿರ್ಬೋದು ಯಾವುದೇ ರೀತಿ ಕೊರತೆಗಳಿಲ್ಲದೆ ಸೊ ಆಲ್ಮೋಸ್ಟ್ ಎಲ್ಲ ಎಕ್ವಿಪ್ಮೆಂಟ್ಸು ಕೊಟ್ಟು ನಮಗೆ ಸಿನಿಮಾನ ಮುಗಿಸ್ಕೊಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ಎವ್ರಿ ನೈಟ್ ಏನು ನಮ್ಮದು ಶೆಡ್ಯೂಲ್ ಇತ್ತು ಸೊ 6 o'clock ಟು ಮಾರ್ನಿಂಗ್ 6 o'clock ತನಕ ಶೂಟ್ ಮಾಡ್ತಾಯಿದ್ದೆ ನಾವು. ಸೊ ಆ ಟೈಮಲ್ಲೂ ಡಬಲ್ ಕ್ಯಾಮ್ರಾಸು ಆರಿ ಅಲೆಕ್ಸಾ ಕೊಡಿಸಿದ್ದಾರೆ. ಸೊ ಆ 2 ಕ್ಯಾಮ್ರಾ ಇಟ್ಕೊಂಡು 30 days ಶೂಟ್ ಮಾಡಿದ್ದೀವಿ ನಾವು ಆ್ಯಕ್ಚುಲಿ. ಸೊ ಈ ಥರ ನಮಗೆ ಸೆಟ್ಟಲ್ಲಿ ಯಾವುದೇ ರೀತಿ ಕೊರತೆಗಳಿಲ್ಲದೆ ದೇ ಹ್ಯಾವ್ ಡನ್ ಇಟ್ ವೆರಿ ಬೆಸ್ಟ್ ಆ್ಯಕ್ಚುಲಿ. ಚಿತ್ರ 2 MTV ಸುಬ್ಬಲಕ್ಷ್ಮಿ 100% ಕಾಮಿಡಿ ಎಂಟರ್ಟೈನರ್. MTV ಸುಬ್ಬಲಕ್ಷ್ಮಿ ನಿರ್ದೇಶಕ ಪವನ್ ಒಡಿಯರ್ ಗೆಳೆಯ ಶಂಕರ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಚೊಚ್ಚಲ ಕಾಮಿಡಿ ಎಂಟರ್ಟೈನರ್. ಫಸ್ಟ್ ರ್ಯಾಂಕ್ ರಾಜು ಖ್ಯಾತಿಯ ಗುರುನಂದನ್, ಕೃಷ್ಣಲೀಲಾ ಮಯೂರಿ ಅಭಿನಯದಲ್ಲಿ ಮೂಡಿ ಬರ್ತಾ ಇರೋ ಸಿನಿಮಾ. ಈ ಚಿತ್ರದ ಶೂಟಿಂಗ್ ಕೂಡ ಭರದಿಂದ ಸಾಗ್ತಿದೆ. ಅವರು ಫಸ್ಟ್ ಪರಿಚಯ ಆಗಿದೆ ಅವರೇ, ನಮ್ಮ ಪವನ್ ಒಡೆಯರ್ ಸಾರಿಂದ ಫಸ್ಟ್ ಪರಿಚಯ ಆಗಿದ್ದು. ತುಂಬ ಒಳ್ಳೆಯ ಮನುಷ್ಯರು ಅವರು. ಮತ್ತು ಸಂಜೀವ್ ಸರ್ ಏನಿದ್ದಾರೆ, ಆಮೇಲೆ ಅವ್ರ ಬ್ರದರ್ ಶ್ರೀಕಾಂತ್ ಅಂತಿದ್ದಾರೆ, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಸಿನಿಮಾ ನೀವೇನು ಮಾಡ್ತಾ ಇದ್ದೀರಾ ಏನು ಅಂತ ಕೇಳೋದಿಲ್ಲ. ಒಂದು ಅವರು ಜಡ್ಜ್ಮೆಂಟ್ ತೊಗೊಂಡ್ರು ಅಂದರೆ ನೀವು ಮಾಡ್ತಾ ಇದ್ದೀರಾ ಗೊತ್ತಾಗ ಸುಮ್ಮನೆ ಆಗ್ಬಿಡ್ತಾರೆ. ಬೇರೆ ಥರ ಬಂದು ನೀವು ಇದು ಯಾಕೆ ಮಾಡ್ತಾ ಇದ್ದೀರಾ, ಇದೇನು ಮಾಡ್ತಾ ಇದ್ದೀರಾ, ಯಾವತ್ತೇನೂ ಕೇಳಿದೇ ಇಲ್ಲ. ನಮ್ಮ ಸೆಟ್ಟು ಕೂಡ ಬರೋದಿಲ್ಲ ಅವರು. ಸಿನಿಮಾ ಅವ್ರು ಕೇಳ್ತಾರೆ ಫಸ್ಟ್ ನೀವು ಯಾವ ಸಿನಿಮಾ ರೆಡಿ ಮಾಡ್ಕೊಡ್ತೀರಾ, ನಮಗೆ ನಿಮ್ಗೆ ಏನು ಬೇಕು, ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಕ್ಕೆ ಏನು ಬೇಕು, ಅದೇನು ಏನೇನು ಅಂದ್ಕೊಂಡಿನೋ ಅದೆಲ್ಲ ಕಂಪ್ಲೀಟಾಗಿ ಸಿಗ್ತದೆ ಸಿನಿಮಾಗೆ. ಚಿತ್ರ 3 ಸೆಕೆಂಡು ಬಕೆಟು ಬಾಲ್ಕನಿ ಕಾಮಿಡಿ ಎಂಟರ್ಟೈನರ್. ಲವ್ ಇನ್ ಮಂಡ್ಯ ಅನ್ನು ಸಿನಿಮಾ ಮಾಡಿ ಗೆದ್ದಿದ್ದ ಅರಸು ಅಂತಾರೆ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಚಿತ್ರ ಸೆಕೆಂಡು ಬಕೆಟು ಬಾಲ್ಕನಿ. ಇದು ಕೂಡ ಕಾಮಿಡಿ ಎಂಟರ್ಟೈನರ್. ಸಿದ್ಲಿಂಗು ಖ್ಯಾತಿಯ ಕರ್ಣ ಮತ್ತು ಖುಷಿಯನ್ನು ನವ ಪ್ರತಿಭೆ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇದಕ್ಕೆ ನನಗೆ ನಟರೆಲ್ಲ ಹೊಸಬ್ರು ಬೇಕಾಗಿತ್ತು. ಹಂಗಾಗಿ ಎಲ್ಲರೂ ನಾನು ಆಡಿಷನ್ ಮಾಡಿ ಅವ್ರಿಗೆಲ್ಲ ರಿಹರ್ಸಲ್ ಕೊಟ್ಟು ಆ ಥರದ ತರಬೇತಿನೆಲ್ಲ ಕೊಟ್ಟ ನಂತರ ಪ್ರೊಡ್ಯೂಸರ್ ಇದು ಮಾಡೋಕ್ಕೆ ಶುರು ಮಾಡೋರು. ಅಷ್ಟರಲ್ಲಿ ಹರ್ಷ ಇಂಟರ್ನೆಟ್ ಬ್ಯಾನರು ಹರ್ಷ ಸರ್ ಸಿಕ್ಕಿದ್ರು. ಸೊ ಒಂದು ಸಿನಿಮಾ ಡಿಫ್ರೆಂಟಾಗಿರಬೇಕು, ಕಥೆ ಡಿಫ್ರೆಂಟಾಗಿರಬೇಕು ಅಂತ ಅವರ ಒಂದು ಇರಾದೆ ಮೊದಲು. ಸೊ ನಮ್ಮಲ್ಲಿ ಕತೆಗೆ ಮತ್ತು ಚಿತ್ರಕಥೆಗೆ ಜಾಸ್ತಿ ಒತ್ತಿರೋದ್ರಿಂದ ಈ ಒಂದು ಸಬ್ಜೆಕ್ಟನ್ನ ಪ್ರೊಡ್ಯೂಸರ್ ಆಯ್ಕೆ ಮಾಡಿಕೊಂಡ್ರು. ಸಿನಿಮಾಗೆ ಟೈಟ್ಲು ಇಡಬೇಕು ಅಂತ ಹೇಳಿದಾಗ ಮೊದಲನೇದು ನಂದು ಲವ್ ಇನ್ ಮಂಡ್ಯ ಸಿನಿಮಾ, ಅದರಲ್ಲಿ ಟೈಟ್ಲೊಂದು ಸೌಂಡ್ ಮಾಡಿತ್ತು, ಆ ಮ್ಯಾಪೆಲ್ಲ ಬೆಳೆಸ್ಕೊಂಡು ಮಾಡಿದ್ದು. ಎರಡನೇ ಸಿನಿಮಾನೂ ಕೂಡ ಟೈಟ್ಲಲ್ಲೇ ನಾವೇನೋ ಒಂದು ಆಡಿಯನ್ಸ್ ಗಮನ ಸೆಳೀಬೇಕು ಅಂತೇಳಿ ಸೆಕೆಂಡು ಬಕೆಟು ಬಾಲ್ಕನಿ ಅಂತೇಳಿ ಸಿನಿಮಾ ಹೆಸರಿಟ್ಟಿವಿ. ಚಿತ್ರ 4 ಶಾದಿ ಭಾಗ್ಯ ರೊಮ್ಯಾಂಟಿಕ್ ಕಾಮಿಡಿ. ಶಾದಿ ಭಾಗ್ಯ ವಿಶೇಷ ಸೂಚನೆ, ಇದು ಗವರ್ಮೆಂಟ್ ಆಫರ್ ಅಲ್ಲ ಅನ್ನು ಟ್ಯಾಗ್ಲೈನ್ ಇರೋ ರೊಮ್ಯಾಂಟಿಕ್ ಕಾಮಿಡಿ ಎಂಟರ್ಟೈನರ್. ಎಂ ನರಸಿಂಹ ಅನ್ನೋ ನವ ಪ್ರತಿಭೆ ನಿರ್ದೇಶಿಸ್ತಾ ಇರೋ ಈ ಚಿತ್ರಕ್ಕೆ ನಾಯಕನಾಗಿ ಪವನ್ ಒಡಿಯರ್ ಅಭಿನಯಿಸುತ್ತಿದ್ದಾರೆ. ಈ ಚಿತ್ರದ ಚಿತ್ರೀಕರಣ ಶುರುವಾಗಿದೆ. ಚಿತ್ರ 5 ಪ್ರೇಮದಲ್ಲಿ ಸಿಂಪಲ್ ಲವ್ ಸ್ಟೋರಿ. ಪ್ರೇಮದಲ್ಲಿ ಯೋಗರಾಜ್ ಭಟ್ಟರ ಆಪ್ತ ಶಿಷ್ಯರಲ್ಲೊಬ್ಬರಾದ ಹರಿಪ್ರಸಾದ್ ಜೈನ್ನ ನಿರ್ದೇಶಿಸ್ತಾ ಇರೋ ಚೊಚ್ಚಲ ಸಿನಿಮಾ. ಕಾಲ್ಕೆಜಿ ಪ್ರೀತಿ ಖ್ಯಾತಿಯ ವಿಹಾನ್ ಗೌಡ, ಅನುಷಾ ರಂಗನಾಥ್, ಅಕ್ಷರಾ ಗೌಡ ಮುಖ್ಯ ಭೂಮಿಕೆಯಲ್ಲಿರೋ ಚಿತ್ರ. ಈ ಚಿತ್ರದ ಶೂಟಿಂಗ್ ಶುರುವಾಗಿ ಆಗಲೇ 2 ಹಂತದ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ಈಗ 1 ಸಿನಿಮಾ 2 ಸಿನಿಮಾ ಮಾಡೋಕ್ಕೆ ಬಂದವರೇ ಸುಸ್ತಾಗ್ಬಿಡ್ತಾರೆ. ಏನಕ್ಕಂದರೆ ಸಕ್ಸಸ್ ಸಿಕ್ಕಿದ್ರೂ ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡಿದ ಮಟ್ಟದಲ್ಲಿ ಸಿಗ್ದಲೇ ಇರ್ಬೋದು. ಆಮೇಲೆ ಇದು ಇಂಡಸ್ಟ್ರಿ ಸಕ್ಸಸ್ ರೇಟ್ ಕೂಡ 10% ಅಷ್ಟೇ, 10% ಜಾಸ್ತಿ ಹೋಗಲ್ಲ. ಅಂಥದ್ರಲ್ಲಿ 10 ಸಿನಿಮಾ ಮಾಡೋಕ್ಕೆ ಬರ್ತಾಯಿದ್ದೀವಿ ಅಂದರೆ ಎಲ್ರಿಗೂ ಅದು ಒಂಥರ ಸುಳ್ಳು ಅಂತಲೇ ಅನ್ಸುತ್ತೆ ಫಸ್ಟು. ಸೊ
ಸೊ ಈಗ ಹರ್ಷ ಅವರು ಅದು ಹೊರಟಿದ್ದಾರೆ ಅದು ಸಿನಿಮಾ ಮಾಡಲಿಕ್ಕೆ. ಸೊ ಆಲ್ರೆಡಿ ಸ್ಟಾರ್ಟ್ ಕೂಡ ಮಾಡಿದರು, ಒಂದು ಎಂಡ್ ಪ್ರಾಜೆಕ್ಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಇಟ್ಸ್ ಎ ಗುಡ್ ಅಟೆಂಪ್ಟ್ ಆ್ಯಕ್ಚುಲಿ. ಚಿತ್ರ 6 ಪ್ರೀತಿ ಪ್ರಾಪ್ತಿರಸ್ತು, ಲವ್ ಫ್ಯಾಮಿಲಿ ಎಂಟರ್ಟೈನರ್. ಪ್ರೀತಿ ಪ್ರಾಪ್ತಿರಸ್ತು ಯೋಗರಾಜ್ ಭಟ್ಟರ ಮತ್ತೊಬ್ಬ ಶಿಷ್ಯ ವೀರೇಶ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಸಿನಿಮಾ. ಧೈರ್ಯಂ ಖ್ಯಾತಿಯ ಅದಿತಿ ಪ್ರಭುದೇವ, ಗೀತಾ ಬ್ಯಾಂಗಲ್ ಸ್ಟೋರ್ ಖ್ಯಾತಿಯ ಪ್ರಶಾಂತ್ ಅಭಿನಯದಲ್ಲಿ ಮೂಡಿ ಬರ್ತಾ ಇರೋ ಚಿತ್ರ. ಈ ಚಿತ್ರದ ಶೂಟಿಂಗ್ ಕೂಡ ಭರದಿಂದ ಸಾಗ್ತಿದೆ. ಮೊದಲೇ ಸಿನಿಮಾ ಮಾಡೋದೇ ಒಂದು ಚಾಲೆಂಜಿಂಗು, ಅದರಲ್ಲೂ ಈ ಥರ ಇದ್ದಾಗ ಅದು ಇನ್ನೂ ಸ್ವಲ್ಪ ಇದೇನೇ ಆಯಿತು. ಜೊತೆಗೆ ಜವಾಬ್ದಾರಿನೂ ಏನು ಮೊದಲನೇ ನಿರ್ದೇಶಕ ಮಾಡ್ಕೊಂಡಾಗ ತುಂಬ ಕನಸುಗಳಿರ್ತವೆ, ನಾನು ಮೊದಲೇ ಸಿನಿಮಾ ಹಂಗೆ ತೋರಿಸ್ಬೇಕು, ಹಂಗೆ ಮಾಡಬೇಕು ಅಂತ. ಆದರೆ ಒಂದೊಂದು ಕಡೆ ಯಾವುದೊಂದು ಕೊರತೆ ಅನ್ನೋದೊಂದು ಕಾಣಿಸ್ತಾ ಇರುತ್ತೆ ಎಲ್ಲೋ ಒಂದು ಕಡೆ. ಬಟ್ ಆದರೆ ಈ ಸಿನಿಮಾದಲ್ಲಿ ನನ್ನಲ್ಲಿ ಆ ಥರ ಕೊರತೆ ಅನ್ನೋದು ಯಾವುದೂ ಕಾಣಿಸ್ತಾ ಇಲ್ಲ. ನಾನು ಏನು ಮಾಡ್ಕೊಳ್ಳೋಕ್ಕೂ ಸಪೋರ್ಟಿಂಗ್ ಪ್ರೊಡ್ಯೂಸರ್ ಇದ್ದಾರೆ. ನೀವೇನು ಮಾಡ್ಕೋಬೇಕಂತಂದರೆ ಮಾಡಿ, ನಿಮ್ಮ ಕನಸು ಏನಿದೆ ಅದನ್ನ ತೆರೆ ಮೇಲೆ ತೋರಿಸಿ ಅಂತ ಬಿಟ್ಟಿದ್ದಾರೆ. ಸೊ ಇದು ನನ್ನ ಗಾಡ್ ಗಿಫ್ಟ್ ಅಂತ ಹೇಳಬೇಕು. ಚಿತ್ರ 7 ದಂಡಯಾತ್ರೆ ಆಕ್ಷನ್ ಥ್ರಿಲ್ಲರ್. ದಂಡಯಾತ್ರೆ 100% ಆಕ್ಷನ್ ಥ್ರಿಲ್ಲರ್. ಅಜಯ್ ರಾವ್ ಔಟ್ ಅಂಡ್ ಔಟ್ ಮಾಸ್ ಗೆಟಪ್ನಲ್ಲಿ ಕಾಣಿಸಿಕೊಳ್ತಾ ಇರೋ ಸಿನಿಮಾ. ವೇದ್ ಗುರು ಅನ್ನೋರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಾ ಇದ್ದು, ಈ ಸಿನಿಮಾ ಶೂಟಿಂಗ್ ಭರದಿಂದ ಸಾಗ್ತಿದೆ. ಚಾರ್ಲಿ ಮಲಯಾಳಂ ರೀಮೇಕ್. ಚಾರ್ಲಿ ಮಲಯಾಳಂನಲ್ಲಿ ತುಂಬಾ ದೊಡ್ಡ ಹಿಟ್ ಆದ ಸಿನಿಮಾ. ಈ ಸಿನಿಮಾನ ಹರ್ಷ ಎಂಟರ್ಟೈನ್ಮೆಂಟ್ ಕನ್ನಡಕ್ಕೆ ರಿಮೇಕ್ ಮಾಡ್ತಿದೆ. ರುದ್ರೇಶ್ ಅನ್ನೋರು ಡೈರೆಕ್ಟ್ ಮಾಡ್ತಾ ಇರೋ ಈ ಚಿತ್ರಕ್ಕೆ ನಾಯಕನಾಗಿ ದಿಗಂತ್ ಕಾಣಿಸಿಕೊಳ್ತಿದ್ದಾರೆ. ಈ ಸಿನಿಮಾದ ಶೂಟಿಂಗ್ ಸದ್ಯದಲ್ಲೇ ಶುರುವಾಗ್ತಿದೆ. ಸರ್ ಬಂದು ನನ್ನ ಸ್ನೇಹಿತರ ಕಡೆಯಿಂದ ಈಗ ಸಿನಿಮಾ ಮಾಡ್ತಿದ್ದಾರೆ ಅಂತ ಒಂದು ಇದಾಯಿತು. ಸರಿ ನಾನು ಕಾಲ್ ಮಾಡಿದೆ, ಸರ್ ಈಗ ಡೈರೆಕ್ಟ್ರಿಂದ ಸರಿ ಬನ್ನಿ ಅಂತ ಇಮೇಟ ಕರೆದು ನಾನು ಒಂದು ಸ್ಟ್ರೈಟ್ ಸಬ್ಜೆಕ್ಟ್ ಹೇಳಿದೆ. ಸರಿ ಮಾಡಿದಾಗ ಆಯಿತು ಅದು ಅಂದ್ಬಿಟ್ಟು ಅಡ್ವಾನ್ಸ್ ಎಲ್ಲ ಮಾಡಿ ಸ್ಟಡಿ ಮಾಡ್ತಾಯಿದ್ರು. ಆವಾಗ ಒಂದು ಸಲ ಮಾತುಕತೆ ಇದ್ದಾಗ ಇದರೊಂದು ಸಿನಿಮಾ ಇದೆ ನೋಡಿ ಚೆನ್ನಾಗಿದೆ ಅಂದರು. ಸರಿ ನಾನು ನೋಡಿದ್ದೆ ಸಿನಿಮಾ. ಸರಿ ಇನ್ನೊಂದು ಸಲ ನೋಡ್ಬಿಟ್ಟು ಇಮೇಟ ನಡಿ ಆಯಿತು ಅಂದ್ಬಿಟ್ಟು ಹಾಗೆ ಮಾತಾಡ್ಬಿಟ್ಟು ಕೇರಳ ಹೋಗ್ಬಿಟ್ಟು ರೇಟ್ಸ್ ಎಲ್ಲ ತಂದು ಇಮೇಟ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಚಿತ್ರ 9 ವಿಕ್ರಮಾದಿತ್ಯನ್ ಮಲಯಾಳಂ ರೀಮೇಕ್. ചിത്ര 10 പ്രൊഡക്ഷൻ നമ്പർ 10. ദൈവത്തിനെ ചിരിപ്പിക്കാൻ ഭാവിയെ പറ്റിയുള്ള നമ്മുടെ പ്ലാൻസ് മൂപ്പരോട് പറഞ്ഞാൽ മതി എന്ന് കേട്ടിട്ടുണ്ട്. 10 ಸಿನಿಮಾಗಳ ಪೈಕಿ ಹರ್ಷ ಎಂಟರ್ಟೈನ್ಮೆಂಟ್ 8 ಸಿನಿಮಾಗಳು ಆಲ್ರೆಡಿ ಶೂಟಿಂಗ್ ಹಂತದಲ್ಲಿವೆ. ಇನ್ನೆರಡು ಸಿನಿಮಾಗಳು ಪ್ರೀ ಪ್ರೊಡಕ್ಷನ್ ಹಂತದಲ್ಲಿದ್ದು, ಒಂದು ಮಲಯಾಳಂನ ಮತ್ತೊಂದು ಸೂಪರ್ ಹಿಟ್ ಸಿನಿಮಾ ವಿಕ್ರಮಾದಿತ್ಯನ್ ಚಿತ್ರದ ರೀಮೇಕ್, ಮತ್ತೊಂದು ಸ್ಟ್ರೈಟ್ ಸಬ್ಜೆಕ್ಟ್ ಆಗಿರಲಿದೆ. ಅಂದ್ಹಾಗೆ ಆ ಸಿನಿಮಾ ತಂಡಗಳಲ್ಲಿ ಯಾರೆಲ್ಲ ಇರಲಿದ್ದಾರೆ ಅನ್ನುವುದನ್ನ ಅನೌನ್ಸ್ ಮಾಡುವುದರ ಜೊತೆಗೆ ಈ ಎರಡೂ ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ಸೆಟ್ಟೇರಿಸೋ ಸನ್ನಾಹದಲ್ಲಿದೆ ಚಿತ್ರತಂಡ. ಒಟ್ಟಾರೆ ಇಂಡಸ್ಟ್ರಿಯಲ್ಲಿ ಒಂದ್ ಸಿನಿಮಾ ಮಾಡುವುದೇ ಕಷ್ಟ. ಸಿನಿಮಾ ನಿರ್ಮಾಣ ಮಾಡಬೇಕು ಅಂದ್ರೆ ಗಟ್ಸ್ ಬೇಕು. ಅಂಥದ್ರಲ್ಲಿ ಒಂದೇ ಸಲಕ್ಕೆ 10 ಸಿನಿಮಾ ಮಾಡ್ತಿರೋದು ನಿಜಕ್ಕೂ ಗ್ರೇಟ್. ಆ 10 ಸಿನಿಮಾಗಳು ಹಿಟ್ ಆಗಲಿ, ದೊಡ್ಡ ಸಿನಿಮಾ ನಿರ್ಮಾಪಕ ಇನ್ನೊಂದು 100 ಸಿನಿಮಾ ಮಾಡಲಿ, ಆ ಮೂಲಕ ಸ್ಯಾಂಡಲ್ವುಡ್ ಚೆನ್ನಾಗಿ ಬೆಳೆಯಲಿ ಅನ್ನೋದೇ ನಮ್ಮ ಆಶಯ.